ಹಾಗೂ ಎಲ್ಲ ಗಣ್ಯರು ಇದೀಗ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ಬಂಧುಗಳೇ, ಹಗಲು ರಾತ್ರಿ ಪಂದ್ಯಗಳಿಗೆ ಕ್ರೀಡಾ ಬೆಳಕು ಹೊಂದಿದ ಮುಖ್ಯ ಮೈದಾನ ರೂಪುಗೊಳ್ಳಲಿದೆ. 4 ತಂಡಗಳಿಗೆ ಆಟಗಾರರ ಲಾಕರ್ ರೂಮ್ಗಳು ಮತ್ತು ಸೌಲಭ್ಯಗಳು ಒದಗಲಿವೆ. ಒಳಾಂಗಣ ಮತ್ತು ಹೊರಾಂಗಣ ಅಭ್ಯಾಸ ಮೈದಾನ ಹಾಗೂ ನೆಟ್ಗಳು, ಪಂದ್ಯಾಧಿಕಾರಿಗಳ ಸೌಲಭ್ಯಗಳು, ಹೀಗೆ 10 ಹಲವಾರು ಆಧುನಿಕ ಸೌಲಭ್ಯಗಳನ್ನು ಒಳಗೊಳ್ಳುವಂತಹ ಆಧುನಿಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಜನಸೇವೆಗೆ ಮುಡಿಪಾಗಿರುವಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಜನರತ್ತ ಕೈ ಬೀಸಿ ಎಲ್ಲರಿಗೂ ವಂದಿಸುತ್ತಾ ವೇದಿಕೆಯತ್ತ ಬರುತ್ತಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ ಅವರು, ಶ್ರೀ ಜಮೀರ್ ಅಹಮದ್ ಖಾನ್ ವಕ್ಫ್, ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು, ಜನಪ್ರಿಯ ಶಾಸಕರಾದ ಶ್ರೀ ಶಿವಣ್ಣ ಹಾಗೂ ಎಲ್ಲ ಗಣ್ಯರು ಆಗಮಿಸುತ್ತಿದ್ದಾರೆ. ಚಂಡೆ ಮದ್ದಳೆಯ ಅಭೂತಪೂರ್ವ ಐತಿಹಾಸಿಕ ಸಾಂಸ್ಕೃತಿಕ ಹಿಮ್ಮೇಳದೊಂದಿಗೆ ಜನಪದ ವಾದ್ಯಗಳು ಮೊಳಗುತ್ತಿವೆ, ಮಂಗಳ ವಾದ್ಯಗಳು ಮೊಳಗುತ್ತಿವೆ. ಜನರ ಏಳಿಗೆಗಾಗಿ, ಜನರ ಪುರೋಭಿವೃದ್ಧಿಗಾಗಿ ಸರ್ಕಾರ ನೆರವೇರಿಸುತ್ತಿರುವಂತಹ ಕಾರ್ಯಕ್ರಮಗಳ ಜೊತೆಯಾಗಿ ನಿಲ್ಲಲಿಕ್ಕೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕರ್ನಾಟಕದ ಜನ ಸಾಗರ ಉಪಾಧಿಯಲ್ಲಿ ನೆರೆದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಒಡಗೂಡಿ ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್, ಮಾನ್ಯ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ, ಅವರ ಜೊತೆಯಾಗಿ ಡಾಕ್ಟರ್ ಜಿ ಪರಮೇಶ್ವರ್, ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಕೆ ಎಂ ಶಿವಲಿಂಗೇಗೌಡ, ಮಾನ್ಯ ಅಧ್ಯಕ್ಷರು ಕರ್ನಾಟಕ ಗೃಹ ಮಂಡಳಿ, ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ವಿ ಶಿವಣ್ಣ, ಹೀಗೆ ಅನೇಕ ಗಣ್ಯಮಾನ್ಯರು ಜನರು ನೀಡಿದಂತಹ ಅಧಿಕಾರವನ್ನ ಜನರಿಗಾಗಿ ವಿನಿಯೋಗಿಸಿ ಅಭೂತಪೂರ್ವವಾಗಿರುವಂತಹ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಚಪ್ಪಾಳೆಗಳ ಮುಖೇನ ಬರಮಾಡಿಕೊಳ್ಳಿ ಬಂಧುಗಳೇ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಗೌರವಾನ್ವಿತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಜಮೀರ್ ಅಹಮದ್ ಖಾನ್, ಹಾಗೆಯೇ ಶ್ರೀ ಶಿವಲಿಂಗೇಗೌಡರು, ಶ್ರೀ ಶಿವಣ್ಣ ಇವರೆಲ್ಲರೂ ಸಹ ಇದೀಗ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಬಂಧುಗಳೇ, ನೀವೆಲ್ಲರೂ ನಿರೀಕ್ಷೆ ಮಾಡಿದಂತಹ ಕ್ಷಣ ಬಂದೇ ಬಿಟ್ಟಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಜನಪರ ಕಾರ್ಯಕ್ರಮಗಳ ಮುಖೇನ ಜನಮಾನಸದಲ್ಲಿ ನೆಲೆ ನಿಂತಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ವೇದಿಕೆಗೆ ಬರುತ್ತಿದ್ದಾರೆ. ಬಂಧುಗಳೇ, ಇದೀಗ ವೇದಿಕೆಗೆ ಎಲ್ಲ ಗಣ್ಯರು ಆಗಮಿಸುತ್ತಿದ್ದಾರೆ. ಜನ ಎಲ್ಲ ಆಚೆ ಕಡೆ ಇದ್ದಾರೆ. ದಯವಿಟ್ಟು ಪೊಲೀಸ್ನರು ನಿಮ್ಮ ಬ್ಯಾರಿಕೇಡನ್ನ ಆ ಕಡೆ ತರಿಸಿ ಆ ಜನ ಎಲ್ಲ ಹೊರಗೆ ಬರಕ್ ಬಿಡಿ. ಇಡೀ ಜನ ಎಲ್ಲ ರೋಡಲ್ಲಿದ್ದಾರೆ. ಇಲ್ಲಿ ನೋಡಿ, ಅಲ್ಲಿ ಕುರ್ಚಿ ಕಾಣ್ತಾ ಇದ್ದಾವೆ. ಅವ್ರಿಗೆ ಇಲ್ಲಿ ಬರಕ್ಕೆ ನೀವು ಬಿಡ್ತಾ ಇಲ್ಲ. ಅಲ್ಲೇ ಅಡ್ಡ ಹಾಕಿದ್ರೆ ಹೆಂಗ್ ಬರ್ತಾರೆ ಇಲ್ಲಿಗೆ? ಯಾಕೆ ಹಿಂಗ್ ಮಾಡ್ತೀರಾ? ಬಿಡ್ರಿ, ಒಳಗಡೆ ಬರಕ್ಕಲ್ಲಿ ನೀವು ಎಲ್ಲ ಸುತ್ತ ಬ್ಯಾರೆ ಕಟ್ಕೊಂಡು ಕುತ್ಕೊಂಡ್ರೆ ಹೆಂಗ್ರಿ ಒಳಗೆ ಬರ್ತಾರೆ? SP ಸಾಹೇಬ್ರು ನೋಡ್ರಿ, ಜನಗಳೆಲ್ಲ ಒಳಗಡೆ, ಇಲ್ಲಿ ಮುಂದ್ಗಡೆ ಸೀಟ್ ಖಾಲಿ ಇದಾವೆ, ಬನ್ನಿ ಮುಂದಕ್ಕೆ. ನಾವು ಬೆಳಿಗ್ಗೆಯಿಂದ ಹೇಳ್ದೋ ಇವು ಫಿಲಪ್ ಮಾಡ್ಕೊಂಡು ಹೋಗ್ರಿ ಮುಂದಕ್ಕೆ ಅಂತ. ನೀವಲ್ಲಿ ಒಬ್ಬನ್ನು ಬಿಡ್ಲಿಲ್ಲ, ಬರೀ ಬ್ಯಾರಿಕೇಟಲ್ಲಿ ಮಾತ್ರ ಹಾಕಿದ್ರಿ. ಸುತ್ತ ಆಲ್ ರೌಂಡು ಜೈಲ್ ಮಾಡ್ದಂಗೆ ಮಾಡಿದಿರಿ. ಹೇಳಿ ನಿಮ್ಮಿದ್ರಲ್ಲಿ ಸ್ವಲ್ಪ. ಶ್ರೀ ಶಿವಲಿಂಗೇಗೌಡರು